ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ರಾಜ್ಯದ ಡಿ ಶಿವಕುಮಾರ್ ಅವರು ನಿನ್ನೆ ಭಾಳ ಈಗ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ, ಭಾಳ ಚರ್ಚೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ. ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ಇದು ವಿಸ್ತರಣೆ ಅಥವಾ ರೀಶಫಲ್ ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ರಾಜ್ಯದ ಡಿ ಶಿವಕುಮಾರ್ ಅವರು ನಿನ್ನೆ ಭಾಳ ಈಗ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ, ಭಾಳ ಚರ್ಚೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ. ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ಇದು ವಿಸ್ತರಣೆ ಅಥವಾ ರೀಶಫಲ್ ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ರಾಜ್ಯದ ಡಿ ಶಿವಕುಮಾರ್ ಅವರು ನಿನ್ನೆ ಭಾಳ ಈಗ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ, ಭಾಳ ಚರ್ಚೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ. ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ಇದು ವಿಸ್ತರಣೆ ಅಥವಾ ರೀಶಫಲ್ ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ.